ಸುಭಾಷ್ ಎಸ್ ಸಾಮಾಜಿಕ ಹೋರಾಟಗಾರ. ಮೊನ್ನೆ 18ನೇ ತಾರೀಕು ಸಂಜೆ ಸುಮಾರು ಒಂದು 3:30-4 ಗಂಟೆಗೆ ಪುಲಕೇಶಿ ನಗರ ಸಂಚಾರಿ ಠಾಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಗೂಡ್ಸ್ ವೆಹಿಕಲ್, ಅಂದರೆ ಅದು ಒಂದು 10 ವೀಲರ್ ಲಾರಿ, ಕಬ್ಬಿಣ ಹೊತ್ಕೊಂಬರೋಂಥ ಲಾರಿ, ಅದು ಕಾಮಗಾರಿ ಬಂದು ಮೆಟ್ರೋಗೆ ಸಂಬಂಧಪಟ್ಟಿರುತ್ತೆ. ಮೆಟ್ರೋ ಅಂದರೆ ಗೊತ್ತಲ್ವ, ಸೆಂಟ್ರಲ್ ಗೌರ್ಮೆಂಟು ಅವರೇ ಕೊಟ್ಟಿರ್ತಾರೆ ಮತ್ತು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಈ ದಿನಾಂಕ ಈ ಸಮಯದಂದು ನಮಗಿಲ್ಲಿ ಅನ್ಲೋಡ್ ಆಗಬೇಕು ಅಂತ. ಸಂಜೆ 5-5:30 ಒಳಗಡೆನೇ ಅದು ಅನ್ಲೋಡ್ ಆಗಬೇಕು. ಇಲ್ಲ ಅಂದರೆ ಲಾರಿ ಮಾಲೀಕರು ಮತ್ತು ಲಾರಿ ಡ್ರೈವರ್ ಏನಿರ್ತಾರೆ ಅವರೇ ಹೊಣೆ ಹಾಕ್ತಾರೆ. ನೆಕ್ಸ್ಟ್ ಡೇ, ಯಾಕಂದರೆ ದೊಡ್ಡ ದೊಡ್ಡ ಕಂಬಿ ಅದಿರುಗಳಾಗಿರೋದ್ರಿಂದ ನೆಕ್ಸ್ಟ್ ಡೇ ಕ್ರೈನಲ್ಲೇ ತೆಗಿಬೇಕು. ಈ ರೀತಿ ಒಂದು 2-3 ದಿನ ಆಗ್ಬಿಡುತ್ತೆ ಪ್ರೊಸೀಜರು. ಹಾಗಾಗಿ ಅದು 2 ಗಂಟೆಗೇ ಸಿಟಿ ಎಂಟ್ರಿ ಆಗಿಬಿಟ್ಟಿರುತ್ತೆ. ಬರಬೇಕಾದ್ರೆ ಪುಲಕೇಶಿ ನಗರ ಇನ್ಸ್ಪೆಕ್ಟರ್ ಅವ್ರು ಏನು ಮಾಡ್ತಾರೆ, ತಡೆಗಟ್ತಾರೆ. ತಡೆದ್ಬಿಟ್ಟು ಇದು BSN ಆಕ್ಟ್ ಪ್ರಕಾರ ಸೆಕ್ಷನ್ 285 ಪ್ರಕಾರ ಅದನ್ನು ದಾಖಲೆ ಮಾಡಬೇಕು, FIR ಹಾಕಬೇಕು ಅಂತೇಳಿ ಗಾಡಿನ ನಿಲ್ಲಿಸ್ಬಿಟ್ಟು ಅಲ್ಲಿ ಸಂಬಂಧಪಟ್ಟ ಹತ್ತಿರದಲ್ಲಿರುವಂಥ ಸಿಬ್ಬಂದಿನ ಕರೆದ್ಬಿಟ್ಟು ಗಾಡಿನ ಲಾಕ್ ಮಾಡಿಬಿಟ್ಟು ಕೀ ತೊಗೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರೊಸೀಜರ್ ಇರುತ್ತೆ, FIR ಹಾಕ್ತಾರೆ. FIR ಆದಮೇಲೆ ಗಾಡಿ ಬಿಡಬೇಕಾದ್ರೆ 5,000 ರೂಪಾಯಿ ಕಟ್ಟಿ ದಂಡ ಅಂತ ಕೇಳ್ತಾರೆ. ಇಲ್ಲಿ ನಮ್ಮ ಡ್ರೈವರ್ಗೇನು ಗೊತ್ತಾಗಲ್ಲ, ಡೌಟ್ ಮಾಡಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ಊರಲ್ಲಿರೋದಿಲ್ಲ, ನಮ್ಮದೇ ಗಾಡಿ ಆಗಿರೋದ್ರಿಂದ. ಆಮೇಲೆ ಆ ಡ್ರೈವರ್ಗೆ ಹೇಳ್ತೀನಿ, ಫೋನ್ಪೇ ಮಾಡ್ತೀನಪ್ಪ, ಅವ್ರು ನಂಬರ್ ಕೊಡು, ಇಲ್ಲ ಸ್ಕ್ಯಾನರ್ ತಗೋ, ನಾನು ಪೇ ಮಾಡ್ತೀನಿ ಅಂತಂದಾಗ ಅವ್ರು ಒಪ್ಕೊಳ್ಳಲ್ಲ. ಇಲ್ಲ ನಮಗೆ ಸ್ಕ್ಯಾನರ್ ಬೇಡ ಅಂದಾಗ ನನಗೆ ಡೌಟ್ ಬರುತ್ತೆ, ಲಂಚಾಣನೇ ಇದು ಪಕ್ಕ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟ್ ಡ್ರೈವರ್ಗೆ ಹೇಳ್ತೀನಿ, ಒಂದು ವೀಡಿಯೋ ಮಾಡ್ಕೋ, ಅದೇನಿದೆ ಅದು ಹೋಗ್ಬಿಟ್ಟು ATM ಅಲ್ಲಿ ಕ್ಯಾಶ್ ತೊಗೊಂಡು ಹೋಗ್ಬಿಟ್ಟು ಕೊಡು ಅಂತ ಹೇಳ್ತೀನಿ. ATM ಅಲ್ಲಿ ಕ್ಯಾಶ್ ತೊಗೊತಾರೆ, ಹೋಗಿ ಕೊಡ್ತಾರೆ. ತದನಂತರ ಅದು 5,000 ರೂಪಾಯಿ ಲಂಚಾಣ ಪಡೆದಿರೋಂಥ ವೀಡಿಯೋ ನನ್ನ ಹತ್ರ ಇದೆ. ಆಮೇಲೆ ಗಾಡಿ ಕೀ ಕೊಡ್ತಾರೆ. 9:30 ಮೇಲೆ ಗಾಡಿನ ಬಿಡ್ತಾರೆ. ಈಗ ದಂಡನೂ ಹಾಕಿದ್ರು ಅಂತಂದಮೇಲೆ FIR ಹಾಕಿದ್ರು ಅಂತಂದಮೇಲೆ ಇಮಿಡಿಯೇಟ್ ಗಾಡಿ ಬಿಡಬೇಕಾಗಿತ್ತು, ಗಾಡಿ ಬಿಟ್ಟಿಲ್ಲ. ಹಿಂಗೆ ನೆಕ್ಸ್ಟ್ ಡೇ ನಮಗೆ ಅಲ್ಲಿ ಅನ್ಲೋಡ್ ಆಗುತ್ತೆ. ಒಂದು ದಿನ ವೇಸ್ಟು. ಒಂದು ಲಾರಿಗೆ ಅಲ್ಲಿ ಬರೋದೇ 7,000 ರೂಪಾಯಿ, 8,000 ರೂಪಾಯಿ ಒಂದು ಬಾಡಿಗೆ ಕಂಪನಿ ಕಡೆಯಿಂದ. 2,000 ರೂಪಾಯಿ ಡೀಸೆಲ್ ಹೋದ್ರೆ ಒಂದು 5,000 ರೂಪಾಯಿ ಉಳಿಯುತ್ತೆ ಅನ್ನೋ ಒಂದು ಇರುತ್ತೆ. ಅದನ್ನೇ ಇವರು ಲಂಚ ರೂಪದಲ್ಲಿ ಕಿತ್ಕೊಬಿಟ್ರೆ ನಾವು ಲಾರಿ ಮಾಲೀಕರು ಮತ್ತು ಅಲ್ಲಿ ಸಂಬಂಧಪಟ್ಟ ಡ್ರೈವರ್ಗಳು ಎಲ್ಲಿ ಹೋಗಬೇಕು? ಇದನ್ನು ಪದೇ ಈ ರೀತಿ ಲಂಚ ಹಣ ತಗೊಳ್ತಾ ಇರೋದು ಪೊಲೀಸರದ್ದು ನಿಲ್ತಾನೆ ಇಲ್ಲ. ಯಾವುದೇ ಇಷ್ಟು ಮೀಡಿಯಾದಲ್ಲಿ, ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಉಗಿತಾ ಇರ್ತಾರೆ, ಆದರೆ ಇವ್ರಿಗೆ ಲಜ್ಜೆ, ಮಾನ, ಮರ್ಯಾದೆ ಏನು ಇಲ್ದಿರ ಸಿಬ್ಬಂದಿಗಳು ತಗೊತಾರೆ ದುಡ್ಡನ್ನ. ಒಂದು. ಎರಡನೇದು, ಇದರಲ್ಲಿ ಆದೇಶ ಇದೆ, ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ನೀವು ಅಂತಂದರು. 5,000 ರೂಪಾಯಿ ಇದೆ ಸತ್ಯ, ಆದರೆ ಆ ಆದೇಶ ಪ್ರತಿಯಲ್ಲಿ ಇವ್ರು ಕೊಟ್ಟಿರೋ ನೋಟಿಸಲ್ಲೇ ಇದೆ. ಏನಂತ ಇದೆ ಅಂದರೆ, ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿದ್ದು. ನ್ಯಾಯಾಲಯ ಆದಮೇಲೆ ಸಿವಿಲ್ ಆಯಿತು. ಸಿವಿಲ್ ಆದಮೇಲೆ ಇವ್ರು ಯಾಕೆ ಎಂಟ್ರಿಫೇರ್ ಆಗ್ಬಿಟ್ಟು 5,000 ರೂಪಾಯಿ ತಗೊತಾರೆ? ಸಿವಿಲ್ ಕೇಸ್ ಅಂದರೆ ಇವ್ರು ಎಂಟ್ರಿ ಆಗ್ಬೋದಾ? ಫೈನು ಅವ್ರು ಕಟ್ಟಕ್ಕೆ, ಅವ್ರು ಯಾರು? ನಮ್ಮ ದುಡ್ಡು ತಗೊಂಡಾಗ ಅವ್ರು ಕಟ್ಟಕ್ಕೆ ಯಾರು? ನ್ಯಾಯಾಲಯಕ್ಕೆ. ಇದರಲ್ಲಿ ಇದೆ ನೋಟಿಸಲ್ಲಿ, ಮಾನ್ಯ ನ್ಯಾಯಾಲಯ, ಅಲ್ಲಿ ನೀವು ಬಂದು ಭೇಟಿ ಮಾಡಬೇಕಾಗುತ್ತೆ ಒಂದು ನೋಟಿಸ್ ಕೊಟ್ಟ ನಂತರ ಅಂತ. ಹಾಗಾದ್ಮೇಲೆ ಇವ್ರು ಯಾಕೆ ತಗೊಂಡ್ರು ದುಡ್ಡು? ಒಂದು, ಕ್ಯಾಶ್ ಅಂತೂ ತಗೊಳಂಗೆ ಇಲ್ಲ, ಕ್ಯಾಶ್ಲೆಸ್ ಆಗಿದೆ ಎಲ್ಲ ಕಡೆ. ಈಗ ಒಂದು ಟೀ ಅಂಗಡಿಗೆ ಹೋದ್ರೆ ಪೇಟಿಎಮ್ ಇಟ್ಟಿದ್ದಾರೆ. ಏನಕ್ಕೆ ಸರ್ಕಾರ ತಂತು? ದುಡ್ಡನ್ನ, ಬ್ಲ್ಯಾಕ್ ಮನಿಗಳನ್ನ ಮಾಡಬಾರ್ದು, ಲಂಚಾಣ ತಗೋಬಾರ್ದು ಅಂತ. ಇವರು ಪರ್ಟಿಕ್ಯುಲರ್ ಹೋಗಿ ATM ಅಲ್ಲಿ ಹೋಗಿ ತಗೊಂಬ ದುಡ್ಡು ಅಂತ ಹೇಳ್ತಾರೆ. ತಗೊಂಬಂದು ಇವಾಗ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಆಯುಕ್ತರಿಗೂ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, DCP ಸಾಹೇಬ್ರಿಗೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದರಲ್ಲಿ ಪೊಲೀಸರು ಶಾಮೀಲಿದೆ, ಇನ್ಸ್ಪೆಕ್ಟರ್ ಅವ್ರದ್ದು ಶಾಮೀಲಿದೆ. ಯಾಕಂದರೆ ಗಾಡಿನ ಹಿಡಿದು ಎತ್ಕೊಂಡೋಗಿ FIR ಹಾಕಿ, FIR ಮಾತಾಡ್ತಾರೆ, FIR ಹಾಕಿ ಹಾಕಿದ್ದೀರಾ ಸ್ವಾಮಿ? ಹಾಕಿದ್ದೀರಾ? ನ್ಯಾಯಾಲಯಕ್ಕೆ ಒಪ್ಪಿಸ್ಬೇಕಾಗಿತ್ತು ನೀವು. ಹೆಂಗೆ ನೀವು ತೊಗೊಂಡ್ರಿ ದುಡ್ಡು? ಇದರಲ್ಲಿ ಇವ್ರದ್ದು ಶೇರ್ ಇರುತ್ತೆ, ಇನ್ಸ್ಪೆಕ್ಟರ್ಗೆ ಒಂದಷ್ಟು, ಇವ್ರಿಗಷ್ಟು, ಅವ್ರಿಗಷ್ಟು ಅಂತ ಅಂದ್ಬಿಟ್ಟು ಇದರಲ್ಲಿ ಶೇರ್ ಖಂಡಿತ ಇದೆ. ಈ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು. ಲಂಚಾಣ ಪಡೆದಿರೋಂಥ ಪೊಲೀಸ್ ಅಮಾನತ್ತು ಆಗಬೇಕು. ಇದೇ ನನ್ನ ಆಗ್ರಹ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ಥರ ಸಂಚಾರ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಲ್ಲಿ ನಿಲ್ಲಿಸ್ಬಿಟ್ಟು ರೋಲ್ ಕಾಲ್ ಮಾಡೋವಂಥ ಪೊಲೀಸರುಗಳಿಗೆ ಪ್ರತಿಯೊಬ್ಬರೂ ಈ ಥರ ನಾವು ವೀಡಿಯೋಗಳು ಮಾಡಿಬಿಟ್ಟು ಅವ್ರನ್ನ ಬಣ್ಣನ ಬಯಲು ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ಸ್ಟೇಷನಲ್ಲಿ ಇನ್ನೂ ಜನರಿಗೆ ಅರಿವಿಲ್ಲ ಇದ್ರ ಬಗ್ಗೆ. BNS ಆಕ್ಟ್ 285 ಇದ್ರ ಬಗ್ಗೆ ಅರಿವೇ ಇಲ್ಲ. ಯಾರು ಕ್ಯಾಶ್ ಕೊಡಂಗಿಲ್ಲ. ನೀವೇನಿದ್ರು ಕೋರ್ಟಲ್ಲಿ ಕಟ್ಟಬೇಕು. ಅದು 1,000 ರೂಪಾಯಿ ಆಗ್ಬೋದು, 2,000 ರೂಪಾಯಿ ಆಗ್ಬೋದು. ಅದು ಗಂಭೀರವಾಗಿ, ಅಂದರೆ ಉದ್ದೇಶಪೂರ್ವಕವಾಗಿ ಗಾಡಿ ತಗೊಬಂದರೆ ಮಾತ್ರನೇ ಅದು ದೊಡ್ಡ ಮೊತ್ತದ ಫೈನ್. ಅಂದರೆ 5,000 ರೂಪಾಯಿ. ಇವಾಗ ಅಲ್ಲಿ ಅನ್ಲೋಡ್ ಇರೋದು ಪುಲಕೇಶಿ ನಗರ ಲಿಮಿಟು. ಬರಬೇಕಾಗಿರೋದು ಬೆಳಗಿನ ಜಾವ. ಲಾರಿಯವರು ಯಾವ ರೀತಿ ಬರೋದು ಅಲ್ಲಿಗೆ? ಮಿಡ್ ನೈಟ್ ಅಂತೂ ಅವ್ರು ಹೇಳ್ತಾರೆ, ಮಿಡ್ ನೈಟ್ ಅದು ಬನ್ನಿ ಅಂತ. ಟ್ರೈನ್ ಅವರು ತಗೊಳ್ಳೋದೇ, ಅದನ್ನ ಅನ್ಲೋಡ್ ಮಾಡೋದೇ ಡೇ ಶಿಫ್ಟಲ್ಲಿ. ಅವ್ರು ಇರೋದೇ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಅದರೊಳಗೆ ಲಾರಿ ಬರಬೇಕು. ಪರ್ಮಿಷನ್ ಇದೆ. 2 ಗಂಟೆ ಒಳಗಡೆ ಬಿಟ್ಟು. ಈಗ ಪುಲಕೇಶಿ ನಗರಕ್ಕೆ ಬಂದಾಗ ಹಿಡಿದಾಗ ಇದನ್ನು ಕಾನೂನು ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಬಂದಿದ್ದು ಅಪರಾಧ ಇದು ಅಂತ FIR ಮಾಡಿದ್ದಾರೆ. ಬಿಟ್ಟಿದ್ದಾರೆ. ಮತ್ತೆ ಪುಲಕೇಶಿ ನಗರಕ್ಕೆ ಯಾರ್ಕೊಂಬಂತ ಲಾರಿ ಅಲ್ಲಿ ಒಳಗಡೆ ಬಿಟ್ಟಿದ್ದಾರೋ? ಹಂಗಾರೆ ಫಸ್ಟ್ ಅಲ್ಲಿಗೆ ಕಾನೂನು ಇಲ್ವಾ? ಹಾಗಾದರೆ ಬರಬೇಕಾದ್ರೆ ನೋಡ್ತಾರೆ ಬಿಲ್ಲು ಎಲ್ಲಿಗೆ ಅನ್ಲೋಡು ಅಂತ. ಇವ್ರಿಗೆ ಸಂಬಂಧಪಟ್ಟಿದ್ದಾದರೆ ಮಾತ್ರ ಬಿಟ್ಬಿಡ್ತಾರಾ?
ಇದೇ ನನ್ನ ಒಂದು ಮುಂದಿನ ದಿನಗಳಲ್ಲಿ ಇದನ್ನು ಶೀಘ್ರದಲ್ಲಿ ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಅಂತ ಮಾಡೇ ಮಾಡ್ತೀನಿ ಸರ್. ಧನ್ಯವಾದಗಳು.